ಒಬ್ರು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಮರಳಲ್ಲಿ ಚಿತ್ರ ಬಿಡಿಸಿದ್ರೆ ಮತ್ತೊಬ್ರು ಕಣ್ಮುಚ್ಕೊಂಡೇ ಪರೀಕ್ಷೆ ಬರೀತಾರೆ. ಅದೆಷ್ಟು ವಿದ್ಯೆಗಳನ್ನ ಕೇಳಿದ್ದೇವೆ, ಆದ್ರೆ ಈ ಗಾಂಧಾರಿ ವಿದ್ಯೆ ಅಂತ ನಾವು ಕೇಳಿರೋದು ವಿರಳಾತಿ ವಿರಳ. ಆಕೆ ಇನ್ನು ಪುಟ್ಟ ಬಾಲಕಿ, ಆಟ ಆಡ್ಕೊಂಡು ಬೆಳಿಬೇಕಾದಂತ ವಯಸ್ಸಲ್ಲಿ ಅತಿ ದೊಡ್ಡ ಸಾಧನೆಯನ್ನ ಮಾಡಿದ್ದಾಳೆ. ಗಾಂಧಾರಿ ವಿದ್ಯೆಯನ್ನ ತನ್ನ ವಶಕ್ಕೆ ಪಡ್ಕೊಂಡಿದ್ದಾಳೆ. ಜೊತೆಗೆ ಚಮತ್ಕಾರಗಳನ್ನ ಕೂಡ ಸೃಷ್ಟಿಸ್ತಾ ಇದ್ದಾಳೆ. ಎಲ್ಲರೂ ಕೂಡ ಅಚ್ಚರಿಗೆ ಕಾರಣರಾಗ್ತಾರೆ. ಹಾಗಾದ್ರೆ ಯಾರು ಆ ಪುಟ್ಟ ಬಾಲಕಿ ನೋಡೋಣ ಬನ್ನಿ. ಸ್ವಲ್ಪ ಕರೆಂಟ್ ಹೋದ್ರೆ ಸಾಕು, ಅಯ್ಯೋ ಏನು ಕಾಣಿಸ್ತಾನೆ ಇಲ್ಲ ಅಂತ ತಡಬಡಾಯಿಸುವುದು ಸಾಮಾನ್ಯ. ದ್ವಾಪರ ಯುಗದಲ್ಲಿ ಮಹಾಭಾರತದ ಗಾಂಧಾರಿ ತನ್ನ ಗಂಡನಿಗೆ ಕಣ್ಣಿಲ್ಲ ಎಂಬ ಕಾರಣಕ್ಕೆ ಕಣ್ಣಿದ್ದು ತನ್ನ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ತಾನು ಕುರುಡಲಾಗಿದ್ದು ಇತಿಹಾಸ. ಗಾಂಧಾರಿ ಶೈಲಿಯಲ್ಲಿ ಕಾಫಿನಾಡು ಚಿಕ್ಕಮಗಳೂರು ಮಕ್ಕಳು ಕೂಡ ಕಣ್ಣಿದ್ದು ಕುರುಡರಾಗಿ ಓದುತ್ತಾ ಬರೆಯುತ್ತಾ ಟಿವಿಯನ್ನು ಸಹ ನೋಡುತ್ತಾ ಸೈಕಲ್ ಬೈಕ್ ಸಹ ಓಡಿಸುತ್ತಾರೆ. ಇವರ ಈ ವಿಸ್ಮಯಕಾರಿ ಘಟನೆಗಳು ವಿಜ್ಞಾನ ಲೋಕಕ್ಕೆ ಸವಾಲೆಸೆದಿವೆ. ಕಾಫಿನಾಡು ಚಿಕ್ಕಮಗಳೂರಲ್ಲಿ ವಿದ್ಯಾರ್ಥಿಗಳು ಅಚ್ಚರಿ ಮೂಡಿಸುವ ವಿದ್ಯೆಯೊಂದನ್ನ ಪ್ರದರ್ಶನ ಮಾಡಿದ್ದಾರೆ. ತಮ್ಮ ದೇಹದ ನಾಡಿ ಮಿಡಿತದ ಮೂಲಕ ಈ ವಿದ್ಯೆಯನ್ನ ಕಲಿತು ವಿಜ್ಞಾನಕ್ಕೆ ಸವಾಲಿಸುತ್ತಿದ್ದಾರೆ. ನನ್ನ ಮಗಂಗೆ 5 ವರ್ಷದಿಂದ ಕನ್ನಡಕ ನಾನು ಕೊಡ್ಸಿದ್ದೀನಿ. ಯಾಕಂತ ಹೇಳಿದ್ರೆ ಅವನಿಗೆ ದೂರದೃಷ್ಟಿ ಸ್ವಲ್ಪ ಕಮ್ಮಿ ಇರೋದ್ರಿಂದ ಚಿಕ್ಕ ಅಕ್ಷರಗಳು ಕನ್ನಡಕ ಇಲ್ದಲ್ಲೇ ಗೋಚರಿಸೋದಿಲ್ಲ. ಈ ಒಂದು ವಿದ್ಯೆ ಕಲ್ತ ಮೇಲೆ ಇವನು ಎಷ್ಟೇ ಚಿಕ್ಕ ಅಕ್ಷರ ಇದ್ರು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಪರ್ಫೆಕ್ಟ್ ಆಗಿ ಓದ್ತಿದ್ದಾನೆ, ಪರ್ಫೆಕ್ಟ್ ಆಗಿ ಬರೀತಿದ್ದಾನೆ, ಎಲ್ಲ ಫೋಟೋಸ್ ನ ಐಡೆಂಟಿಫೈ ಮಾಡ್ತಿದ್ದಾನೆ. ಈ ವಿದ್ಯೆ ಕಲ್ತಕ್ಕಿಂತ ಮೊದಲು ಭಾರಿ ಡಲ್ ಇದ್ಲು. ಈ ವಿದ್ಯೆ ಕಲ್ತ ಮೇಲೆ ಗಾಂಧಾರಿ ವಿದ್ಯೆ ಕಲ್ತ ಮೇಲೆ ನನ್ನ ಮಗಳು ಎಲ್ಲ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಕತ್ತಿದ್ದಾಳೆ. ಪಾಯಿಂಟ್ ಕೊಟ್ಟು ಅದ್ರ ಸುತ್ತುವಡಿ ಅಂದ್ರೆ ಅಲ್ಲೇ ಹೊಡಿತಿದ್ದ. ಸೊ ಅದೆಲ್ಲ ನನ್ನ ಮೈಂಡಲ್ಲಿ ಇತ್ತು, ಇದನ್ನು ಡಿಫ್ರೆಂಟಾಗಿ ಏನಾದರೂ ಮಾಡಬೇಕು ಅಂತಿತ್ತು. ಸೊ ಆನ್ ದ ವೇ ನಾನು ಸರ್ಚ್ ಮಾಡಬೇಕಾದ್ರೆ ನನಗೆ ಪದ್ಮನಾಭ ಸರ್ ಸಿಕ್ಕಿದ್ರು. ಸೊ ಅವ್ರ ಹತ್ರ ಡಿಸ್ಕಸ್ ಮಾಡಿದ್ಮೇಲೆ ಅವ್ರು ಈ ಕೃತಜ್ಞತೆ ಎಲ್ಲ ಅವ್ರಿಗೆ ಸಲ್ಲಬೇಕು. ಆ್ಯಕ್ಚುಲಿ ಅವ್ರು ತುಂಬ ಎಫರ್ಟ್ ಹಾಕಿ ನಮ್ಮ ಮಗುಗೆ ಗೈಡೆನ್ಸ್ ಕೊಟ್ಟು ಮಾಡಿಸಿದ್ದಾರೆ. ನಮಸ್ಕಾರ. ಗಾಂಧಾರಿ ಯೋಗ ವಿದ್ಯೆಯ ಬಗ್ಗೆ ಭಾರಿ ಚರ್ಚೆಗಳಾಗ್ತಾ ಇದೆ. ಯೋಗ ಮೂಲವನ್ನ ನಾವು ನೋಡ್ತಾ ಹೋದ್ರೆ ಯಾವ ರೀತಿಯ ಉಲ್ಲೇಖ ಇದೆ, ಇದು ಎಷ್ಟು ಉಪಯುಕ್ತ ಆಗುತ್ತೆ? ಒಬ್ಬ ಯೋಗ ತರಬೇತುದಾರಾಗಿ ತಾವು ಈ ವಿದ್ಯೆ ಬಗ್ಗೆ ಏನ್ ಹೇಳ್ತೀರಿ? ನೋಡಿ, ಮಾನವನ ಶರೀರವೇ ಒಂದು ಬ್ರಹ್ಮಾಂಡ ಇದ್ದಾಗೆ. ಅಂದ್ರೆ ನಮ್ಮ ದೇಹದಲ್ಲಿ ಒಟ್ಟು 72,000 ನಾಡಿಗಳಿದೆ. ಅದರಲ್ಲಿ ನಮ್ಮ ದೇಹದಲ್ಲಿ 3 ನಾಡಿಗಳು ತುಂಬಾ ಪ್ರಮುಖ ಪಾತ್ರವನ್ನ ವಹಿಸ್ಕೊಳ್ಳುತ್ತೆ. ಒಂದು ಇಡನಾಡಿ, ಅದು ಎಡಮೂಗಿನಿಂದ ಕನೆಕ್ಟ್ ಆಗುತ್ತೆ. ಇನ್ನೊಂದು ಪಿಂಗಳ ನಾಡಿ ಅಂತ, ಅದು ಬಲಮೂಗಿಂದ ಕನೆಕ್ಟ್ ಆಗುತ್ತೆ. ಇನ್ನೊಂದು ಸುಷುಮ್ನ ನಾಡಿ ಅಂತ. ಈ ಸುಷುಮ್ನ ನಾಡಿ ನಮ್ಮ ಬೆನ್ನು ಮೂಳೆಯಿಂದ ಈ ಭ್ರೂ ಮಧ್ಯಭಾಗದಲ್ಲಿ ಮರ್ಜ್ ಆಗಿದೆ. ಅದರ ಜೊತೆಗೆ ನಮ್ಮ ಬೆನ್ನು ಮೂಳೆಯಲ್ಲಿ ಸಪ್ತ ಚಕ್ರಗಳು ಅಂತ, ಅಂದ್ರೆ 7 ಚಕ್ರಗಳಿದೆ. ಮೂಲಾಧಾರ, ಸ್ವಾದಿಷ್ಠಾನ, ಮಣಿಪುರಕ, ಅನಾಹತ, ವಿಶುದ್ಧಿ, ಆಜ್ಞಾ, ಸಹಸ್ರಾರ ಅಂತ. ನಭಸ್ವದಾತ್ಮಜೇನ ಭಾಸ್ವತಾ ತ್ವಯಾ ಕೃತಾ ಮಹಾಸಹಾಯತಾ ಯಯಾದ್ವಯೋರ್ಹಿತಂ ಯಭೂತ್ ಸ್ವಕೃತ್ಯತ ಸುಕಂಠ ಆಪಕಾರಕಂ ರಘುತ್ತಮೋ ವಿದೇಹಜಾ ನಿಪಾತ್ಯ ವಾಲಿನಂ ಪ್ರಭುಸ್ತತೋ